ನಾವೇನು ಮಾತಾಡಿದ್ದೋ ಆ ಮಾತು ಪ್ರಕಾರ ಕೊಡಬೇಕು. 1 ಲಕ್ಷಕ್ಕೂ ಹೆಚ್ಚು ಈಗ ಪ್ರಾರಂಭ ಮಾಡಬೇಕು. ಒಂದೇ ಸತಿ ಮಾಡಿದ್ರೆ ಕೆಲವರಿಗೆಲ್ಲ ಅವಕಾಶ ಸಿಗಲ್ಲ ಅನ್ನೋ ದೃಷ್ಟಿಯಿಂದ 2-3 ಸ್ಟೇಜ್ ಮಾಡಿದ್ದೀವಿ. ಈಗ 56 ಲಕ್ಷ ನಿನ್ನೆ ಕ್ಯಾಬಿನೆಟ್ ಕ್ಲಿಯರ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನಕ್ಕೆ ಯಾರು ಇದರಲ್ಲೂ ಪಾಸ್ ಮಾಡ್ತಾರೆ, ಇದರಲ್ಲಿ ಹೆಚ್ಚು ಕಮ್ಮಿ ಸಾಧನೆ ಮಾಡೋಕ್ಕಾಗಲ್ಲ. ಸೆಕೆಂಡ್ ಟೈಮು ಯಾಕೆಂದರೆ ನಮಗೆ ಅವರ ಯುವಕರಿಗೆ ಏನು ಬಿಕಾಸ್ ಆಫ್ ದಿಸ್ ರಿಸರ್ವೇಷನಿಂದ ಲೇಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕೋರ್ಟು ಆದೇಶನ 2022ರಲ್ಲಿ ಏನೋ ಒಂದು ಕೋರ್ಟ್ ಆದೇಶ ಇತ್ತು, ಅದನ್ನು ಗಮನದಲ್ಲಿ ಇಟ್ಕೊಂಡು ಆ ಕಂಡೀಷನ್ ಮೇಲೆ ಮಾಡಿದ್ದೀವಿ. ಹಿಂದೆ ಏನು ಬ್ಯಾಕ್ಲಾಗ್ ವಿಚಾರ ಏನಾದ್ರು ಬಂತು ಅಂದರೆ ಮುಂದಕ್ಕೆ ಅದನ್ನು ಸರಿಪಡಿಸ್ತೀವಿ. ಅದರಲ್ಲಿ ಒಳ ಮೀಸಲಾತಿ ಮಾಡಬೇಕು ಅನ್ನುವಂಥದ್ದು ಏನಾದ್ರೆ ಕಾನೂನು ಪ್ರಕಾರ ಏನು ಅವಕಾಶ ಇದೆ ನ್ಯಾಯಾಲಯಕ್ಕೆ ತಲೆಬಾಗ್ತೀವಿ. ಈ ಸದ್ಯಕ್ಕೆ ಎಲ್ಲ ಆ ಮೀಸಲಾತಿಯಿಂದ ಬೇರೆ ವರ್ಗದ ಜನರಿಗೆ ತೊಂದರೆ ಆಗಬಾರ್ದು, ಯುವಕರಿಗೆ ಉದ್ಯೋಗ ಸಿಗಬೇಕು. ಏನು 2 ಲಕ್ಷ ಚಿಲ್ಲರೆ ಇದೆ ವೇಕೆನ್ಸಿ, ನಮ್ಮ ಪರ್ಮಿಷನ್ ಇದೆ, ಅದೆಲ್ಲ ಕೂಡ ಸ್ಟೇಜ್ ಬೈ ಮಾಡಬೇಕು ಅಂತ. ಯಾಕೆಂದ್ರೆ ಒಂದ್ಸತಿ ಕರೆದ ತಕ್ಷಣ ಬೇರೆಯವ್ರಿಗೆ ಪಾಪ ಆಪರ್ಚುನಿಟಿ ಕಳ್ಕೊಳ್ತಾರೆ. 2-3 ಅಟೆಂಪ್ಟ್ ಮಾಡಲಿ, ತಪ್ಪೇನಿಲ್ಲ. ಎಷ್ಟು ಪ್ರೊಸೀಜರ್ ಆಗ್ಬೇಕಲ್ರಿ. ಈಗ ಒಂದ್ಸತಿ 2 ಲಕ್ಷ ಕರೆದ್ಬಿಟ್ರೆ ಇಲ್ಲ 1 ಲಕ್ಷ ಕರೆದ್ರೆ ಅವ್ರ ಎಕ್ಸಾಮಿನ್ ಒಂದ್ಸತಿ ಬರೆದು ಬಿಟ್ರೆ ಬೇರೆದಕ್ಕೆ ಅವ್ರು ಹೋಗಕ್ಕಾಗಲ್ಲ. ಸೊ ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಟ್ರೈ ಮಾಡಲಿ. ಅದಕ್ಕೆಲ್ಲ ನಮ್ಮ ಇಲಾಖೆಯಲ್ಲೂ ಎಲ್ಲ ಫುಲ್ ಮಾಡ್ತೀವಿ. ಏನಿಲ್ಲ, ನಾವು we have been committed to it. Whatever is that bill is there, we have discussed and we will see that it will be in course. ಸರ್, ಈಗ ಬೇಸಿಗೆ ಬರ್ತಾ ಇದೆ, ನೀರು ಕುಡಿಯೋ ನೀರಿಂದ ಏನು ಸಮಸ್ಯೆ ಆಗಲ್ಲ ಸರ್ ಬೆಂಗಳೂರಿಗೆ? ಅದಕ್ಕೆಲ್ಲ ರೆಡಿ ಮಾಡಿದ್ವಿ. ಎಸ್ಟರ್ಡೇ ಎ ಗ್ರೇಟ್ ಡಿಸಿಷನ್ ದಟ್ ಹೊಸ 6 ಸ್ಟೇಜ್ ಆಫ್ ವಾಟರ್ ಕಾವೇರಿಯಿಂದ ಇನ್ನು 6 TMC ನೀರನ್ನ ನಾನು ಲಾಸ್ಟ್ ಬಂದ ತಕ್ಷಣ ನಾನು ಪಾಸ್ ಮಾಡಿದೆ ಫಾರ್ ಬೆಂಗಳೂರು. ಐ ನೋ ಹೌ ಬೆಂಗಳೂರು ವಿಲ್ ಗ್ರೋ. ಬೆಂಗಳೂರು ಯಾವ ರೀತಿ ಬೆಳೀತದೆ ಕೂಡ ಅರಿವಿದೆ. ದಟ್ ಇಸ್ ವೈ ಅಬೌಟ್ 7,000 crores ವಿ ಆರ್ ಇನ್ವೆಸ್ಟಿಂಗ್ ಫಾರ್ ದಿ ವಾಟರ್ ಫಾರ್ ಬ್ಯಾಂಗ್ಳೂರು ಆ್ಯಂಡ್ ಸರೌಂಡ್ ಅಕ್ಕಪಕ್ಕ ಇರೋಂಥ ಮುಂದಿನ ಮುನ್ಸಿಪಾಲ್ಟಿಗಳು ಕೂಡ ಈಗೆಲ್ಲ ಬೆಳೀತಾ ಇದೆ. ಅದಕ್ಕೆಲ್ಲ ಈಗ ತಯಾರು ಮಾಡಿಕೊಡ್ತಾಯಿದ್ದೀವಿ. ಜೈಕಾ ಸಪೋರ್ಟ್ ಮಾಡ್ತಾಯಿದೆ. ಗೌರ್ಮೆಂಟಿಂದ ಸ್ಮಾಲ್ ಪರ್ಸೆಂಟೇಜ್ ಕೊಡ್ತಾ ಇದ್ದೀವಿ. ಜೈಕಾ ಇಸ್ ವಿ ಆರ್ ಟೇಕಿಂಗ್ ಲೋನ್ ಫ್ರಮ್ ಜೈಕಾ ಆ್ಯಂಡ್ ವಿಲ್ ಗೋ ಹೆಡ್. ಆಗ್ತದೆ, ಅದು ಕೋರ್ಟಲ್ಲಿ ಏನೇನಿದೆ ಆ ಪ್ರಕಾರ ಆಗ್ತಾ ಇದೆ. ಸ್ವಲ್ಪ ನಾವು ಹುಷಾರಾಗಿರಬೇಕು ಅಂತ ಹೇಳಿದ್ದೀವಿ ನಾವು ಇದಕ್ಕೆ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಈ ಕಸದ ಸಮಸ್ಯೆ ಮತ್ತು ರೋಡ್ ಸಮಸ್ಯೆಗಳಿತ್ತಲ್ಲ, ಬಗೆಹರಿದ ಸರ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.